ಒಬ್ಬ ರಾಜಕಾರಣಿಗೆ ಜನರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನ್, ಆ ಜನರನ್ನ ಯಾವ ರೀತಿ ಮೇಲ್ಪಂಕ್ತಿಗೆ ತರಬೇಕು ಅನ್ನೋದಕ್ಕೆ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಹೇಳಿ, ನಾವು 60% 40% ಅನ್ನೋದಕ್ಕಿಂತ ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತೀವಿ. ಎಲ್ಲ ರಾಜ್ಯ ಸರ್ಕಾರದಲ್ಲಿ 15-20% 10%. ರಾಜಣ್ಣ ಸಾಹೇಬ್ರಂತ ಅವ್ರು MLA ಆಗ್ಬಿಟ್ರೆ ಇನ್ನು ನೂರಾರು ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಉಪಯೋಗಿಸ್ಕೊಳ್ಳೋದನ್ನು ಕೂಡ ಅವ್ರು ಮಾಡಬೇಕಾಗಿತ್ತು. ನನಗೆ ಹೇಳಿದ್ರು, ಸೋಮಣ್ಣರೇ ಏನಾದ್ರು ಮಾಡಿ ಇದನ್ನು ಮಾಡಿ. ನಾನು ಅವ್ರಿಗೆ ಇಷ್ಟೇ ಹೇಳಿದೆ, ಯಾವುದನ್ನು ಮಾಡಿದ್ರೆ ಒಳ್ಳೇದಾಗ್ತದೆ ನೀವು ಮಾಡಿ, ಅದಕ್ಕೆ ಅಪ್ರೂವಲನ್ನು ನಾನು ಕೊಡ್ತೀನಿ. ಕೇವಲ 18 ಇವತ್ತು ಬೆಳಿಗ್ಗೆಯಿಂದ ನೋಡಿದ್ದ 30 ಕೋಟಿ ರೂಪಾಯಿ ಕೆಲಸ ನಾನು ನೋಡಿದೆ. ಇಡೀ ಅವ್ರ ಕ್ಷೇತ್ರವನ್ನು 5-6 ಹೋಬಳಿಗಳನ್ನು ಸುತ್ತಾಡ್ಕೊಂಡು ಬಂದಿದ್ದೀವಿ. ನನಗೆ ಭಾರಿ ಆನಂದ ಆಯಿತು. ರಾಜಕಾರಣಿಗಳು ನಾವು ಬರ್ತೀವಿ ಹೋಗ್ತೀವಿ, ಆದರೆ ಇತಿಹಾಸಗಳು ಎಲ್ಲ ಒಂದು ಕಡೆ ಪುನರಾವರ್ತನೆ ಆಗ್ತಕ್ಕಂಥ ಅವಶ್ಯಕತೆಗಳು ಇದೆ ಅನ್ನೋದನ್ನ ಇವತ್ತು ನಾವು ಮನಗಂಡಿದ್ದೇವೆ. ಈಗ ಬಂದು ಅಲ್ಲಿ ಮಳೆ ಬಂತು ಅಂತ ಇದಾಗಿ ಇದ್ರ ಮೇಲೆ ನಿಂತ್ಕೊಂಡ್ರೆ ಅಂತ ನೀವು ನಿಂತಿದ್ದೀರಲ್ಲ, ನಿಮ್ಮ ದೊಡ್ಡತನವನ್ನು ನಾನು ಆನಂದ ಪಡ್ತೀನಿ. ನನಗನ್ನಿಸ್ತದೆ ಈ ಭಾಗಕ್ಕೆ ಇನ್ನೇನೇನು ಕೊಡ್ತಿರೋ ಭಾರತ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಎಲ್ಲವನ್ನೂ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾನು ಕೂಡ ರಾಜಣ್ಣವ್ರ ಜೊತೆ ಕೈ ಜೋಡಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದೇಶ ಇದ್ರೆ ಮಾತ್ರ ನಾವು ದೇಶದ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ರಾಜಣ್ಣ ಸಾಹೇಬ್ರಂತ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆ. ನನಗನ್ಸದೆ ಇವತ್ತೇನು 29-30 ಕೋಟಿ ರೂಪಾಯಿ ನಾವು ಇಲ್ಲಿ ಮಾಡಿದ್ದೀವಿ. ಕೊರಟಗೆರೆಯಲ್ಲೂ ಕೂಡ 36-37 ಕೋಟಿ ರೂಪಾಯಿಯನ್ನ ಅದು ಕೂಡ ನಡೀತಾ ಇದೆ. ಮುಂದಿನ ವಾರನೂ 15-20 ದಿವಸ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ ಹತ್ರ ಮಾತಾಡಿ ಅಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಚಿಕ್ಕನಾಯಕನಹಳ್ಳಿಯಲ್ಲಿ, ತುಮಕೂರು ಗ್ರಾಮಾಂತರದಲ್ಲಿ ನಾನು ಒಂದು ಸಲಹೆಯನ್ನ ಮಾಧ್ಯಮದ ಮುಖೇನ ಎಲ್ಲ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ. ಅದಕ್ಕೆ ಯಾರಾದ್ರೂ ಒಬ್ರು ಸೂಚಕರು, ಮಾರ್ಗದರ್ಶಕರು ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥವರಲ್ಲಿ ನನ್ನ 50 ವರ್ಷದ ರಾಜಕಾರಣದಲ್ಲಿ ರಾಜಣ್ಣವರು ಮೊದಲಿಗರು ಅನ್ನೋ ಮಾತನ್ನ ತುಂಬಾ ಸಂತೋಷ ನಾನು ಇಚ್ಛೆ ಪಡ್ತೀನಿ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಯಾವುದೋ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದ್ದಂಥ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಭಾರಿ ದೊಡ್ಡದು. ಮೊನ್ನೆ 10ನೇ ತಾರೀಕಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿ 12 ವರ್ಷ ಆಯಿತು. 180 ದೇಶಗಳು ಪ್ರಧಾನಮಂತ್ರಿಯವರ ಕಾರ್ಯಕ್ರಮವನ್ನ, ಕಾರ್ಯವೈಖರಿಯನ್ನ ಇವತ್ತು ಬಾಯಿ ತುಂಬಾ ಹೊರಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಒಬ್ಬ ಸಾಮಾನ್ಯ ಬಡತನದ ಹಿಂದುಳಿದ ಸಮಾಜದಿಂದ ಬಂದಂತ ಒಬ್ಬ ವ್ಯಕ್ತಿ ವಿಶ್ವದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ರೈತರಿಗೋಸ್ಕರವಾಗಿ, ಸಾಮಾನ್ಯರಿಗೋಸ್ಕರವಾಗಿ, ಬಡವರಿಗೋಸ್ಕರವಾಗಿ, ತುಳಿತ ಒಳಪಟ್ಟವರಿಗೋಸ್ಕರವಾಗಿ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳನ್ನ ಅಧಿಕಾರಿಗಳು ಚಾಚು ತಪ್ಪದೆ ರಾಜಣ್ಣ ಸಾಹೇಬ್ರಂತ ಅವ್ರನ್ನ ಉಪಯೋಗಿಸ್ಕೊಂಡು ಕಾರ್ಯರೂಪಕ್ಕೆ ತಂದಿದ್ದೆ. ಆದ್ರೆ ಭಾರತ ದೇಶ ರಾಮರಾಜ್ಯ ಅನ್ನೋದೇನಿದೆ ಕನಸು, ಅದನ್ನ ನೆನಸಾಗಿ ಮಾಡ್ತಕ್ಕಂಥ ಅದಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಬರೋದು ಕೂಡ 2-3 ಸಾರಿ ಇಂದು ಮುಂದೆ ನೋಡಿದೆ. ನೀವೇ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳಿದೆ. ಅವರೊಂದು ದೊಡ್ಡ ಮಾತನ್ನು ಹೇಳ್ತಾರೆ, ಇಲ್ಲ ನೀವು ಬರಬೇಕು, ಭಾರತ ಸರ್ಕಾರ ದೊಡ್ಡದಿರದೆ ನಿಜ ಒಪ್ಕೋತೀನಿ, ನಾವು ಏನ್ ಮಾಡಿದೀವಿ ಅಂತ ನಿಮಗೂ ಗೊತ್ತಾಗಬೇಕು. ನೀವು 60%, ನಾವು 40% ಹಣ ಕೊಡೋದು ಮುಖ್ಯ ಅಲ್ಲ, ಹಣವನ್ನ ಯಾವ ರೀತಿ ವಿನಿಯೋಗ ಮಾಡಿದ್ದೀವಿ, ಅದನ್ನ ಸಾಮಾನ್ಯರಿಗೆ ಯಾವ ರೀತಿ ತಲುಪಿಸೋದಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಆ ಪ್ರಾಜೆಕ್ಟ್ ಅನ್ನ ಮಾಡಿದ್ದೀವಿ, ನೀವು ನೋಡ್ಲೇಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ 3 ಕಡೆನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಜನರ ದೊಡ್ಡತನವನ್ನ ನೋಡಿದ್ರೆ ನನಗನ್ಸದೆ ಜನಪ್ರತಿನಿಧಿಗಳನ್ನ ಮಾಡುವ ಕೆಲಸಗಳಿಗೆ ತಾವು ಕೊಡ್ತಕ್ಕಂಥ ಅಪರೂಪದ ನಿಮ್ಮ ಆತ್ಮೀಯತೆಯನ್ನ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೆಯೋನಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇದನ್ನ ತುಂಬಾ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ.